ಅಯೋಧ್ಯೆಯಿಂದಲೇ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದ್ದಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಾಸ್ತ್ರಿಗಳೇ, ಇನ್ನೆರಡೇ ದಿನ ಬಾಕಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರೋದಕ್ಕೆ. ಎಲ್ಲಿ ನೋಡಿದ್ರೂ ಕೂಡ ಅಯೋಧ್ಯೆಯಲ್ಲಿ ಆ ಸಂಭ್ರಮ ಸಡಗರ ಕಂಡು ಬರ್ತಾ ಇದೆ. ಈಗ ಯಾವೆಲ್ಲ ವಿಧಾನಗಳಲ್ಲಿ ಜರುಗ್ತಾ ಇದೆ, ಅಲ್ಲಿನ ಸದ್ಯದ ಚಿತ್ರಣ ನೀಡೋದಾದ್ರೆ? ಅಯೋಧ್ಯೆ ಈಗ ಕಲಿಯುಗವಾಗಿಲ್ಲ, ತ್ರೇತಾಯುಗವಾಗ್ಬಿಟ್ಟಿದೆ. ತ್ರೇತಾಯುಗದಲ್ಲಿ ಯಾವ ರೀತಿಯಲ್ಲಿ ಇತ್ತು, ದಶರಥ ಮಹಾರಾಜ ರಾಮನ ಪಟ್ಟಾಭಿಷೇಕಕ್ಕೆ ನಗರವನ್ನ ಹೇಗೆ ಸಿದ್ಧ ಮಾಡಿದ್ದ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ. ಕೃತ ಪುಷ್ಪೋಭಿಹಾರಶ್ಚ, ಅಲ್ಲಿ ಎಲ್ಲಾ ಬೀದಿಗಳಲ್ಲೂ ಪುಷ್ಪದ ಹಾರವನ್ನ ಹಾಕಿದ್ರಂತೆ. ಧೂಪ ಗಂಧಾಭಿಸೇವಿತ, ಧೂಪ ಗಂಧ ಇವುಗಳನ್ನ ಹಚ್ಚಿ ಇಡೀ ಒಂದು ಅಯೋಧ್ಯೆಯನ್ನೇ ಮಂಗಳಮಯವಾಗಿ ಮಾಡಿದ್ದನಂತೆ ದಶರಥ. ಜನರಲ್ಲಿ ಅಂಥದ್ದೊಂದು ಆಸಕ್ತಿ ಇತ್ತು. ರಾಮ ಪಟ್ಟಗೊಳ್ತಾನೆ, ರಾಮ ಯುವರಾಜನಾಗ್ತಾನೆ ಅಂತಕ್ಕಂಥ ಒಂದು ಆ ತೀವ್ರವಾದ ಆಕಾಂಕ್ಷೆ, ಕುತೂಹಲ ಇದೇನಿತ್ತು ಅದನ್ನ ನಾವು ಈಗ ಕಲಿಯುಗದಲ್ಲಿ ಕಾಣ್ತಾ ಇದ್ದೀವಿ. ನಾವು ಕಲಿಯುಗದಲ್ಲಿದ್ದೀವೋ ತ್ರೇತಾಯುಗದಲ್ಲಿದ್ದೀವೋ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅಯೋಧ್ಯೆ ಸಿಂಗಾರವಾಗ್ಬಿಟ್ಟಿದೆ. ಪ್ರತಿ ಬೀದಿಗಳಲ್ಲೂ ಆ ಒಂದು ಸಂಭ್ರಮವನ್ನ, ವೈಭವವನ್ನ ನೋಡ್ತೀವಿ. ಆಗ ದಶರಥ ನರ್ತಕರನ್ನ ಮತ್ತು ನಟರನ್ನ ಇತ್ಯಾದಿಗಳನ್ನೆಲ್ಲ ಗಾಯಕರನ್ನೆಲ್ಲ ಒಟ್ಟುಗೂಡಿಸಿ ಆತ ವಿಶೇಷವಾದ ವೈಭವವಾದ ಮೆರವಣಿಗೆ ಇತ್ಯಾದಿಗಳನ್ನ ಮಾಡ್ತಾ ಇದ್ದಂತೆ. ಅಂಥದ್ದೇ ಚಿತ್ರಣವನ್ನ ನಾವಿಲ್ಲಿ ನೋಡ್ತೀವಿ. ಅದಕ್ಕೂ ಮಿಗಿಲಾಗಿ ಎಷ್ಟೋ ಜನ ಸಾಧು ಸಂತರು, ಪಾಮರರಿಂದ ಹಿಡಿದು ಪಂಡಿತರವರೆಗೆ ಅಂತೀವಲ್ಲ, ಪಂಡಿತರಿಂದ ಪರಮ ವೇದಾಂತಿಗಳವರೆಗೆ ಅಂತೀವಲ್ಲ, ಆ ರೀತಿಯಲ್ಲಿ ಅಯೋಧ್ಯ ನಗರ ಅಂತಕ್ಕಂಥದ್ದು ಈ ದಿವಸ ಎಲ್ಲಾ ಬಗೆಯ ಜನರಿಂದ ಕಂಗೊಳಿಸ್ತಾ ಇದೆ. ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಈ ದಿವಸ ನಮ್ಮ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಯಾದಗಿರಿ, ಬಳ್ಳಾರಿ ಈ ಭಾಗದಿಂದ ಅನೇಕ ಸ್ವಾಮೀಜಿಗಳು ಆ ಊರನ್ನ ಪ್ರತಿನಿಧಿಸುವ ರೂಪದಲ್ಲಿ ಈ ದಿವಸ ನಮ್ಮ ಜೊತೆಗೆ ಬಂದಿದ್ದಾರೆ. ನಾನು ಆ ಸ್ವಾಮಿಗಳನ್ನ ಮಾತಾಡಿಸ್ತೀನಿ. ಅವರ ಉದ್ದೇಶ ಏನು, ಆ ಭಕ್ತರ ಸಂದೇಶವನ್ನು ಏನನ್ನು ಹೇಳಲಿಕ್ಕೆ, ರಾಮನಲ್ಲಿ ನಿವೇದನೆ ಮಾಡಲಿಕ್ಕೆ ಬಂದಿದ್ದಾರೆ, ಇದೆಲ್ಲವನ್ನ ನಾನು ತಮ್ಮ ಮುಂದೆ ಪ್ರಸ್ತುತ ಮಾಡ್ತೀನಿ. ಈಗ ನಮಸ್ಕಾರ ಸ್ವಾಮಿ. ತಾವೀಗಾಗಲೇ ಹೇಳಿದ ಹಾಗೆ ಅಯೋಧ್ಯ ನಗರಿಗೆ ತಾವು ಹೇಳಿದ್ರಿ ಎಲ್ಲ ರೀತಿಯ ಸಂಗೀತ ಸೇವೆಗಳಾಗಿರ್ಬೋದು, ಎಲ್ಲ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ವಿಶೇಷವಾಗಿ ಸವಿತಾ ಸಮಾಜದಿಂದ ಬೆಂಗಳೂರು ಮತ್ತು ಮೈಸೂರಿನಿಂದ ಸಾಕಷ್ಟು ಜನ ನಾದಸ್ವರ ಕಲಾವಿದರೆಲ್ಲರೂ ಅವತ್ತಿನ ದಿವಸ ಬರ್ತಾ ಇರುವಂತದ್ದು ತುಂಬಾ ವಿಶೇಷ. ಯಾಕಂದ್ರೆ ಸವಿತಾ ಸಮಾಜ ಅಂದ್ರೇನೆ ನಾದಸ್ವರ ನುಡಿಸುವಂತ ಒಂದು ವೃತ್ತಿಯನ್ನು ಮಾಡುವಂತ ಒಂದು ಸಮಾಜ. ಆದ್ರೆ ಎಷ್ಟು ಪುಣ್ಯದ ಭಾಗ್ಯ ಅಂದ್ರೆ ರಾಮನಿಗೂ ಕೂಡ ನಾದಸ್ವರವನ್ನ ನುಡಿಸಿ ಆನಂದಿಸುವಂತಹ ಒಂದು ಕ್ಷಣ ಇದೆಯಲ್ಲ, ಆ ಕ್ಷಣ ಎಲ್ಲರಿಗೂ ಸಿಗ್ತಾ ಇದೆ. ಅದ್ರ ಜೊತೆಗೆ ನಾವೇನು ಯತಿಗಳೆಲ್ಲರೂ, ಸಾಕಷ್ಟು ಜನ ಯತಿಗಳು ಕೂಡ ನಾಳೆ ಮತ್ತು ನಾಡಿದ್ದು ಬರೋರಿದ್ದಾರೆ. ಪರಮಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಕೂಡ 21ನೇ ತಾರೀಕು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಜನ ಯತಿಗಳು ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ಅಂದ್ರೆ ರಾಮನ ದರ್ಶನಕ್ಕಾಗಿ ಕಾತುರದಿಂದ ಸಾಕಷ್ಟು ಯತಿಗಳು ಕಾಯ್ತಾ ಇದ್ದಾರೆ. ಹಾಗಾಗಿ ಈಗ ತಾವು ಹೇಳಿದ್ರಿ, ರಾಮನ ದರ್ಶನ ಅಲ್ಲದೆ ಸಾಧು ಮಹಾತ್ಮರ ದರ್ಶನವೂ ಕೂಡ ಅಯೋಧ್ಯೆಯಲ್ಲಿ ದೊಡ್ಡ ಭಾಗ್ಯ. ಇನ್ನೂ ಗಮನಿಸಬೇಕಾಗಿರೋದೇನಂದ್ರೆ, ಅಯೋಧ್ಯೆ ರಾಮ ಮಂದಿರದಲ್ಲಿ ಹೇಗೆ ಸಾಧು ಸಂತರು ಬರ್ತಾ ಇದ್ದಾರೆ ಅಂದ್ರೆ, ವೈಷ್ಣವ ಪಂಥ, ಶೈವ ಪಂಥ, ಆ ಪಂಥ, ಈ ಪಂಥ ಅಂತ ಎಲ್ಲಾ ಪಂಥಗಳನ್ನ ಬದಿಗೊಟ್ಟಿ ನಾವೆಲ್ಲರೂ ರಾಮಭಕ್ತರು, ನಾವೆಲ್ಲರೂ ರಾಮನ ಸೇವಕರು. ಇಲ್ಲಿ ಯಾವ ಪಂಥ ಭೇದಗಳು ದೊಡ್ಡದಲ್ಲ. ರಾಮ ಅಯೋಧ್ಯೆಯಲ್ಲಿ ನೆಲೆಸ್ತಾ ಇರುವಂತದ್ದು ಕ್ಷಣ ಹೇಗಾಗಿದೆ ಅಂದ್ರೆ, 14 ವರ್ಷ ಕಾಡಿಗೆ ಹೋಗಿ ರಾಮ ಮತ್ತೆ ಹೇಗೆ ಅಯೋಧ್ಯೆಗೆ ಬಂದು ತಲುಪಿದಾಗ ಸಂತೋಷ ಪಡ್ತಾ ಇದ್ದಾರೆ, ಅದೇ ರೀತಿ ಇಲ್ಲಿರುವಂತ ಎಲ್ಲ ಜನರು ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಅಯೋಧ್ಯೆ ನಗರದಲ್ಲಿರುವಂತ ಜನರಿಗೆ, ಸಾಕಷ್ಟು ಜನರಿಗೆ ಭೇಟಿಯಾದಾಗ ಅವ್ರಿಗೆ ಕೇಳಿದ್ವಿ, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂದ್ರೆ, ರಾಮ ಲಲಾ ಕೆ ಲಿಯೇ ಹಮ್ ಕುಚ್ ಭಿ ಕೋನೆ ಕೆ ಲಿಯೇ ತಯಾರ್ ಹೇ, ಪ್ರಭು ಹಮಾರೆ ನಗರಿ ಪೇ ಅವ್ರು ಆ ರೇ ಹೇ ಅಂತ ಹೇಳಿ ಖುಷಿಯಿಂದ ತುಂಬಾ ಸಂತೋಷದಿಂದ ಹೇಳಿದ್ರು. ಅದೇ ರೀತಿ ರಾಮನ ದರ್ಶನ ಏನು ಇನ್ನೆರಡು ದಿನದಲ್ಲಿ ಇಡೀ ಜಗತ್ತಿಗೆ ಈ ಒಂದು ಭವ್ಯ ರಾಮ ಮಂದಿರದ ಲೋಕಾರ್ಪಣೆಯ ನಂತರ ನಮ್ಮೆಲ್ಲರಿಗೂ ದರ್ಶನ ಭಾಗ್ಯ ಸಿಗ್ತದೆ. ದಯಮಾಡಿ ತಾವೆಲ್ಲರೂ ಅಲ್ಲೇ ಉಳ್ಕೊಂಡು ರಾಮನ ದರ್ಶನ ತಾವು ಅಲ್ಲಿಂದಲೇ ಪಡ್ಕೊಳ್ಬೇಕು. ನಾವೆಲ್ಲರೂ ನಿಮ್ಮ ಪರವಾಗಿ ರಾಮನ ದರ್ಶನ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳಿ ಭಾವಿಸ್ತೇವೆ. ಯಾಕಂದ್ರೆ ಸಾಕಷ್ಟು ಜನ ಯತಿಗಳು ರಾಮ ದರ್ಶನಕ್ಕೆ ಬರಲಿಲ್ಲ ಅಂತ ಬೇಜಾರಾಗಿದ್ದಾರೆ. ದಯಮಾಡಿ ಆ ರೀತಿ ಯಾವ ಯತಿಗಳು ಕೂಡ ಬೇಜಾರಾಗಬಾರದು. ಕಾರಣ ಏನು ಅಂದ್ರೆ, ಇಲ್ಲಿರುವಂತಹ ವ್ಯವಸ್ಥೆಗಳು ಅಷ್ಟು ಜನ ಯತಿಗಳಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಜನಕ್ಕೆ ಎಲ್ಲರಿಗೂ ಆಮಂತ್ರಣ ಕೊಟ್ಟು ತಾವೆಲ್ಲರೂ ಸಾನ್ನಿಧ್ಯ ವಹಿಸಬೇಕು ಅಂತ ಹೇಳಿ ಕೇಳಿಕೊಂಡು
ಎಲ್ಲ ಸಾಧ್ಯವಾದಷ್ಟು ಜಿಲ್ಲೆಯಲ್ಲಿ ಒಬ್ಬರಿಬ್ಬರು ಯತಿಗಳನ್ನು ಕರೆಸಿ ಇಲ್ಲಿ ರಾಮನ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬಹಳ ಧನ್ಯವಾದವನ್ನ ವಿಶ್ವ ಹಿಂದೂ ಪರಿಷತ್ತು ಎಷ್ಟರ ಮಟ್ಟಿಗೆ ಸೇವೆ ಮಾಡ್ತಾ ಇದೆ ಅಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಏನನ್ನು ಸೂಚಿಸ್ತಾ ಇದೆ ಅಂದ್ರೆ ಜಾತಿ ಭೇದಗಳನ್ನ ಮತಪಂಥಗಳನ್ನ ಮೀರಿ ರಾಮ ಎಲ್ಲರನ್ನ ಬೆಸೀತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಅದು ಇವರ ಮಾತುಗಳಲ್ಲಿ ಕೇಳಿಸ್ಕೊಂಡಿದೆ ನಾವು ಪ್ರತಿಮಾ. ನಿಜ ನಿಜ ಶಾಸ್ತ್ರಿಗಳೇ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೆ ಇನ್ನಷ್ಟು ಮಾಹಿತಿನ ನಿಮ್ಮಿಂದ ಪಡಿತಲೇ ಇರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.